ಮೋದಿ ಮುಂದೆ ಮಾತನಾಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿಗೆ ಬಾಯಿ ಇಲ್ಲ ಅಂತ ಎಚ್.ಡಿ.ಕೆ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುಡುಗಿದ್ದಾರೆ. ಮೋದಿ ಮುಂದೆ ಮಾತನಾಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿಗೆ ಬಾಯಿ ಇಲ್ಲ, ಇಲ್ಲಿ ಬಂದು ಬಾಣ ಬಿಡೋದಲ್ಲ, ಕೇಂದ್ರಕ್ಕೆ ಹೋಗಿ ನಿಮ್ಮ ಬಾಣವನ್ನ ಬಿಡಿ ಎಂದಿದ್ದಾರೆ. ನಾನು ಜಾಗ ನೀಡಲು ರೆಡಿ ಇದ್ದೇನೆ, ಕಾರ್ಖಾನೆ ತಗೊಂಡು ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆಗ್ರಹಿಸಿದ್ದಾರೆ. ಆಂಧ್ರಕ್ಕೆ ಸಿಗ್ತಾ ಇರೋ ಮನ್ನಣೆ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಕುಮಾರಣ್ಣ ಕೇಂದ್ರದ ಜೊತೆ ಇರೋದು ವ್ಯರ್ಥ. ನನ್ನ ತಾಲೂಕಲ್ಲಿ 100 ಎಕರೆ ಜಾಗ ಕೊಡೋಕೆ ನಾನು ರೆಡಿ ಇದ್ದೇನೆ. ಮಂಡ್ಯ ಸಿಟಿ ಪಕ್ಕದಲ್ಲೇ 100 ಎಕರೆ ಜೊತೆಗೆ ಬಸರಾಳಿನಲ್ಲಿ 100 ಎಕರೆ ಕೊಡೋದಕ್ಕೆ ನಾನು ಸಿದ್ಧ. ಕೇಂದ್ರ ಸಚಿವರ ಜೊತೆ ಕೈ ಜೋಡಿಸ್ತೇನೆ. ಅಭಿವೃದ್ಧಿ ಮಾಡೋಣ, ರಾಜಕಾರಣ ಆಮೇಲೆ ಇನ್ನೂ 3.5 ವರ್ಷ ಇದೆ, ಆವಾಗ್ಲಾದ್ರೂ ತರ್ತಾರ ನೋಡೋಣ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಮಂಡ್ಯ ಯುವಕರಿಗೆ ಕೆಲಸ ಬೇಕು. ಕೇಂದ್ರ ಮಂತ್ರಿ, ಪ್ರಭಾವಿ ಮಂತ್ರಿ, ಪ್ರಧಾನಿ ಜೊತೆ ಅವರ ತಂದೆಗೆ ಬಹಳ ಆತ್ಮೀಯ ಬಾಂಧವ್ಯ ಇದೆ. ಕುಮಾರಣ್ಣ ಅಂದ್ರೆ ಆತ್ಮೀಯ ಬಾಂಧವ್ಯ ಇದೆ, ಆದರೂ ಕೂಡ ಅವರ ಕೈನಲ್ಲೇ ಈ ಕೆಲಸ ಆಗ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಇನ್ನು ಕುಮಾರಣ್ಣ ಅವರ ಭೇಟಿ ಮಾಡಿ ಪತ್ರ ಕೊಡೋದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. 1.5 ವರ್ಷ ಆದ್ರೂ ಹಳೆಯ ಕ್ಯಾಸೆಟೇ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರೂ ಕೇಳೋದಿಲ್ಲ. ಅವ್ರ ಭಾಷಣನೂ ಕೇಳಿದೆ. ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ, ನಮಗೆ ಮಾಡ್ತಾ ಇಲ್ಲ. ಅವ್ರು 19-20 ಜನ ಗೆದ್ದಿದ್ದಾರೆ, ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ. ಈ ಕೂಡಲೇ ಕುಮಾರಣ್ಣವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ 3 ಜನ ಬೆಂಬಲನ 3 ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು NDAಯಿಂದ ಆಚೆ ಬರೋದು ಒಳ್ಳೆಯದು. ಆಂಧ್ರ ಪ್ರದೇಶ ಈಗ ನಾವು ಕೂಡ 19 ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ. ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕ್ಕೊಂಡಿದ್ದಾರೆ. 5 ಜನ ಕೇಂದ್ರ ಮಂತ್ರಿಗಳನ್ನು ಕೊಟ್ಟಿದ್ದೀವಿ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರು, ಆಮೇಲೆ ಇನ್ಯಾರು ಕೇಂದ್ರ ಶೋಭಾ ಕರಂದ್ಲಾಜೆ, ಸೋಮಣ್ಣ, 5 ಜನ ಮಹಾ ಮಂತ್ರಿಗಳಿದ್ದೀರ. ರಾಜ್ಯಕ್ಕೆ ಕೊಡಲ್ಲ, ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ ಅಂತ ನೀವೇ ಒಪ್ಕೋತಾ ಇದ್ದೀರಾ ಅಂದಮೇಲೆ ಈ ಕೂಡಲೇ ಈ ರಾಜ್ಯದ ಜನ ನಿಮ್ಮ ಪರ ನಿಂತ್ಕೋತಾರೆ. ಅಂಬರೀಷ್ ಅವರು ಕೇಂದ್ರ ಸರ್ಕಾರ ನೀರು ಬಿಡುಗಡೆ ತಮಿಳುನಾಡು ಅಂದಿದ ತಕ್ಷಣ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ. ಅದೇ ನಿಲುವನ್ನು ಕುಮಾರಣ್ಣ ತಗೊಂಡಿದ್ದ ತಕ್ಷಣವೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ, ಅವ್ರ ಬೆಂಬಲ ಕೊಡ್ತದೆ. ಇನ್ನೂ 1.5 ವರ್ಷ ಆದಮೇಲೆ ನಾನು ಇನ್ನೂ ಕೆಲಸ ಕೊಡ್ಸೋಕ್ಕಾಗಲ್ಲ, ಕೇಂದ್ರದಿಂದ ಕೈಗಾರಿಕೆಗಳು ತರೋಕ್ಕಾಗಲ್ಲ, ಕೇಂದ್ರ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅಂದರೆ ಅವ್ರ ಜೊತೆ ಇರೋದು ವೇಸ್ಟ್. 1.5